ಶ್ರೀಮಾತ್ರೇ ನಮ ಓಂ ನಮಃ ಶಿವಾಯ. ನಮಸ್ತೆ ಪ್ರಿಯ ವೀಕ್ಷಕರೇ, ಮಹಾಯೋಗಿ ಜ್ಞಾನ ತಾಣಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ವಿಡಿಯೋದಲ್ಲಿ ವಿಶೇಷವಾಗಿ ಗುರು ರಾಶಿ ಪರಿವರ್ತನೆ 2026 ಜೂನ್ 2ರಂದು ಮಾಡ್ತಾ ಇದ್ದಾರೆ. ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಈ ಒಂದು ಗುರು ಪ್ರವೇಶ ಮಾಡೋದ್ರಿಂದ ಸಿಂಹ ರಾಶಿಯವರಿಗೆ ಏನು ಫಲ ಅನ್ನೋದನ್ನ, ಏನೇನು ಘಟನೆಗಳು ನಡೀಬೋದು ನಿಮ್ಮ ಜೀವನದಲ್ಲಿ ಅನ್ನೋದನ್ನ ನಾನು ತಿಳಿಸ್ಕೊಡ್ತೇನೆ. ಯಾಕೆಂದರೆ ಅರಮುನಿದ್ರು ಗುರು ಕಾಯೋನಿಗೆ ಗುರುವಿನ ಒಂದು ಬದಲಾವಣೆ ಅನ್ನೋದು ಈ ಪ್ರಪಂಚದ ಮೇಲೆ ತುಂಬ ಪ್ರಭಾವವನ್ನು ಬೀರುತ್ತೆ. ಹಾಗೆ ಸಿಂಹ ರಾಶಿಯವರಿಗೆ ಈ ಗುರುವಿನ ಒಂದು ಸ್ಥಾನ ಪಲ್ಲಟದಿಂದ ಏನೆಲ್ಲ ಶುಭ ಫಲಗಳನ್ನ ನೀವು ಅನುಭವಿಸ್ಬೋದು, ಹಾಗೆ ಏನೆಲ್ಲ ಎಚ್ಚರಿಕೆಗಳನ್ನ ನೀವು ಪಡಿಬೋದು ಅನ್ನೋದನ್ನ ನಾನು ವಿಡಿಯೋದಲ್ಲಿ ತಿಳಿಸ್ತೀನಿ. ಕೊನೆಯವರೆಗೂ ವಿಡಿಯೋನ ಮಿಸ್ ಮಾಡದೆ ನೋಡಿ. ನಾನು ನಿಮ್ಮ ಆಧ್ಯಾತ್ಮಿಕ ಜೊತೆಗಾರ ರಮೇಶ್ ಸಣ್ಣಸ್ವಾಮಿ. ಗುರುವು ಮಿಥುನದಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇರೋದು ತನ್ನ ಉಚ್ಚ ಸ್ಥಾನಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ. ಅಂದರೆ ಗುರು ಅತಿ ಹೆಚ್ಚಿನ ಶುಭ ಫಲಗಳನ್ನ ಕೊಡುವಂಥ ಸ್ಥಾನಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ. ನಿಮಗೆ ಅದು ವ್ಯಯಸ್ಥಾನ ಆಗ್ತಾ ಇದೆ, ಮೋಕ್ಷ ಸ್ಥಾನ ಆಗ್ತಾ ಇದೆ. ಮೋಕ್ಷ ಸ್ಥಾನದಲ್ಲಿ ಗುರುವು ಸಂಚಾರ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಮೋಕ್ಷ ರಾಶಿಗಳ ಮೇಲೆ ಪ್ರಭಾವ ಜಾಸ್ತಿ ಇರೋದ್ರಿಂದ ಈ ವರ್ಷ ಪೂರ್ತಿ ನಿಮಗೆ ದೇವತಾ ಕಾರ್ಯಗಳಲ್ಲಿ, ಧರ್ಮ ಕಾರ್ಯಗಳಲ್ಲಿ ಜಾಸ್ತಿ ಆಸಕ್ತಿ ಬರುತ್ತೆ. ಯೋಗ, ಧ್ಯಾನ, ಆಧ್ಯಾತ್ಮಿಕ, ಸ್ಪಿರಿಚುವಲ್ ಆಗಿ ನೀವು ತುಂಬ ಗ್ರೋ ಆಗೋಕ್ಕೆ ಅವಕಾಶಗಳನ್ನ ಈ ಬ್ರಹ್ಮಾಂಡ ನಿಮಗೆ ಕಲ್ಪಿಸಿಕೊಡ್ತಾ ಇದೆ. ಆ ಭಗವಂತ ನಿಮಗೆ ಕಲ್ಪಿಸಿಕೊಡ್ತಾ ಇದ್ದಾರೆ. ಸಿಂಹ ರಾಶಿಗಳು ಈ ಅವಕಾಶನ ಉಪಯೋಗಿಸ್ಕೊಳ್ಳಿ. ಯಾಕೆ ಅಂತ ಹೇಳಿದರೆ ಈ ವರ್ಷ ನಿಮಗೆ ಒಳ್ಳೊಳ್ಳೆ ಕ್ಷೇತ್ರಕ್ಕೆ ಹೋಗುವಂಥ ಯೋಗ ಇದೆ, ಒಳ್ಳೊಳ್ಳೆ ದೇವಸ್ಥಾನಗಳ ದರ್ಶನ ಮಾಡುವಂಥ ಯೋಗ ಇದೆ, ಹಾಗೆ ಆಧ್ಯಾತ್ಮಿಕ ಗುರುಗಳ ದರ್ಶನ ಯೋಗ ಇದೆ. ವಿಶೇಷವಾದ ಒಂದು ಧ್ಯಾನ ಮತ್ತು ಕರ್ಮಯೋಗ ತಿಳಿಯುವ ಅವಕಾಶ, ಒಬ್ಬ ಗುರುವಿನಿಂದ ನಿಮಗೆ ಮಾರ್ಗದರ್ಶನ ಸಿಗುವಂಥದ್ದು ಈ ನಿಮಗೆ ಕಾಣ್ತಾ ಇದೆ. ಅದನ್ನು ತುಂಬ ಅನುಕೂಲ ರೀತಿಯಲ್ಲಿ ನೀವು ಉಪಯೋಗಿಸ್ಕೊಂಡ್ರೆ ನೀವು ಆಧ್ಯಾತ್ಮಿಕವಾಗಿ ಗ್ರೋತ್ ಆಗ್ಬೋದು, ತುಂಬ ಚೆನ್ನಾಗಿ ಮೇಲೆ ಹೋಗ್ಬೋದು. ಇನ್ನು ಮಾನಿಟರಿ ಬೆನಿಫಿಟ್ಸ್, ಸಾಮಾಜಿಕವಾಗಿ ಮೆಟೀರಿಯಲಿಸ್ಟಿಕ್ ಆಗಿ ನೋಡೋಕೆ ಹೋಯ್ತು ಅಂತ ಹೇಳಿದರೆ, ವ್ಯಯಸ್ಥಾನದಲ್ಲಿದ್ದರೆ ವಿದೇಶ ಕಂಪ್ನಿಗಳಲ್ಲಿ, MNC ಕಂಪ್ನಿಗಳಲ್ಲಿ ಯಾರು ಕೆಲಸ ಮಾಡ್ತಿದ್ರೆ ಅವರಿಗೆ ಒಂದು ವಿದೇಶ ಪ್ರಯಾಣ ಯೋಗ ಅನ್ನೋದು ಈ ವರ್ಷ ಇದೆ. ಅದರಿಂದ ಲಾಭ ಅನ್ನೋದು ಕಾಣ್ತಾ ಇದೆ. ಹಾಗೆ ಫಾರಿನ್ ರಿಲೇಟೆಡ್ ಯಾರು ಕೆಲಸ ಮಾಡ್ತಿದ್ದಾರೆ ಅವ್ರಿಗೂ ಹೆಚ್ಚಿನ ಲಾಭ ಅನ್ನೋದಿದೆ. ಹಾಗೆ ಆನ್ಲೈನ್ ಬಿಸ್ನೆಸ್ಸಲ್ಲಿ ಮಾಡ್ತಾ ಇದ್ದಾರೆ ಫಾರಿನ್ ಜೊತೆ ಅವ್ರಿಗೂ ಒಂದು ಒಳ್ಳೆಯ ರೀತಿಯ ಅವಕಾಶಗಳು ಖಂಡಿತ ಇದೆ. ಹಾಗೆ ಈ ಜೈಲು, ಆಶ್ರಮ, ಧಾರ್ಮಿಕ ಕ್ಷೇತ್ರಗಳು, ಈ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿರೋರಿಗೆ ಹೆಚ್ಚಿನ ಅವಕಾಶಗಳು ಸಿಗುತ್ತೆ. ಹಾಗೆ ಅಲ್ಲಿಗೆ ಒಂದು ಹಣದ ಅರಿವು ಅನ್ನೋದು ಬರುತ್ತೆ, ನಿಮಗೆ ಧನ ಲಾಭ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಹಾಗೆ ಈ ನವಂಬರು, ಡಿಸೆಂಬರು, ಜನವರಿ ಈ ಟೈಮಲ್ಲಿ ಗುರುವು ನಿಮ್ಮ ಮನೆಗೆ ಬರ್ತಾರೆ. ಸೊ ಪೂರ್ವ ಪುಣ್ಯಾಧಿಪತಿ ಹಾಗೆ ಅಷ್ಟಮಾಧಿಪತಿ ಆದಂಥ ಗುರುವು ನಿಮ್ಮ ರಾಶಿಗೆ ಬರ್ತಾ ಇದ್ದಾರೆ. ಸೊ ನಿಮಗೆ ಒಂದು ವಿಶೇಷವಾದ ಸ್ಥಾನ, ಮಾನ, ಗೌರವದ ಬಗ್ಗೆ ಫೋಕಸ್ ಜಾಸ್ತಿ ಆಗುತ್ತೆ. ಯಾಕೆಂದರೆ ಗುರು ಯಾವ ಮನೆಗೆ ಹೋಗ್ತಾರೆ ಆ ಭಾವನ ವೃದ್ಧಿ ಮಾಡ್ತಾರೆ. ಹಾಗಾಗಿ ನನ್ನ ಸ್ಥಾನಮಾನ ಏನು ಸಮಾಜದಲ್ಲಿ, ನನ್ನ ಐಡೆಂಟಿಟಿ ಏನು ಅನ್ನೋದನ್ನ ನೀವು ಜಾಸ್ತಿ ಥಿಂಕ್ ಮಾಡ್ತೀರಾ. ಹಾಗಾಗಿ ಒಂದು ವ್ಯಕ್ತಿತ್ವ ವಿಕಸನದ ಬಗ್ಗೆ, ತಮ್ಮನ್ನು ತಾವು ಅಪ್ಲಿಫ್ಟ್ ಮಾಡ್ಕೊಳ್ಳಿಕ್ಕೆ, ಮೇಲೆ ಹೇಗೆ ಮಾಡ್ಕೋಬೇಕು, ನನ್ನ ಸಮಾಜದಲ್ಲಿ ಹೇಗೆ ಮುಂದೆ ಬರಬೇಕು ಅನ್ನೋದ್ರ ಬಗ್ಗೆ ಜಾಸ್ತಿ ಸೆಲ್ಫ್ ಸ್ಟಡಿನ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀರಾ ಮತ್ತು ಅದನ್ನು ಮಾಡ್ಕೊಳ್ತೀರಾ. ಗುರುವಿನ ದೃಷ್ಟಿ ಅನ್ನೋದು ಅಮೃತದ ರೀತಿ ಕೆಲಸ ಮಾಡುತ್ತೆ. ಗುರು ನಿಮಗೆ ವ್ಯಯಸ್ಥಾನದಲ್ಲಿ ನಿಂತ್ಕೊಂಡು 4ನೇ ಮನೆ, 6ನೇ ಮನೆ, 8ನೇ ಮನೆನ ನೋಡ್ತಾರೆ. ಸೊ ಚತುರ್ಥ ಭಾವಕ್ಕೆ ದೃಷ್ಟಿ ಮಾಡಬೇಕಾದ್ರೆ ಮನೆ ವಿಚಾರವಾಗಿ ವ್ಯಯಸ್ಥಾನದಲ್ಲಿರೋದ್ರಿಂದ ಮನೆ ಒಂದು ರಿನೋವೇಟ್ ಮಾಡಲಿಕ್ಕೆ ಖರ್ಚು ಜಾಸ್ತಿ ಆಗುತ್ತೆ. ವಾಹನ ವಿಚಾರದಲ್ಲಿ ಸ್ವಲ್ಪ ಖರ್ಚನ್ನು ಬರೋವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಕೇರ್ ತಗೊಳ್ಳಿ. ಹಾಗೆ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣುವ ಸಾಧ್ಯತೆ ಇರುತ್ತೆ. ಅವರ ಆರೋಗ್ಯ ವಿಚಾರವಾಗಿ ನೀವು ಹಣವನ್ನು ವ್ಯಯ ಮಾಡುವ ಅವಕಾಶಗಳು ಬರುತ್ತೆ. ಹಾಗಾಗಿ ಅವರ ಆರೋಗ್ಯಕ್ಕೆ ಖಂಡಿತ ನೀವು ತೋರಿಸಿ. ಹಾಗೆ ಷಷ್ಠಭಾವವನ್ನು ನೋಡ್ತಾ ಇರೋದ್ರಿಂದ ಕೆಲವರಿಗೆ ಆರೋಗ್ಯದಲ್ಲಿ, ಮುಖ್ಯವಾಗಿ ಡೈಜೆಸ್ಟಿವ್ ಸಿಸ್ಟಮ್ ಏನಿದೆ, ಜೀರ್ಣಾಂಗ ವ್ಯವಸ್ಥೆ ಏನಿದೆ, ಅದು ಗುರು ನೋಡ್ಕೊಳ್ಳೋದ್ರಿಂದ, ಗುರುವಿನ ಅಧೀನದಲ್ಲಿ ಬರೋದ್ರಿಂದ ಅದರಲ್ಲಿ ಸ್ವಲ್ಪ ವ್ಯತ್ಯಾಸವಾಗುವಂಥ ಸಾಧ್ಯತೆ ಇರುತ್ತೆ. ಸೊ ಆದಷ್ಟು ಆಹಾರ ಕ್ರಮದಲ್ಲಿ ನೀವು ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ. ಹಾಗೆ ಅಷ್ಟಮ ಭಾವವನ್ನು ನೋಡ್ತಾ ಇದ್ದಾರೆ. ಸಿಂಹ ರಾಶಿಯವರಿಗೆ, ಕೆಲವರಿಗೆ ಈ ಅಕ್ಲೆಟ್ ಸೈನ್ಸು, ರಿಸರ್ಚ್ ಡಿಪಾರ್ಟ್ಮೆಂಟು, R&D ವರ್ಕ್ಗಳು ಮಾಡೋ ಯಾರು ಇರ್ತಾರೆ ಅವ್ರಿಗೆ ಹೆಚ್ಚಿನ ಅವಕಾಶಗಳು ಸಿಗುತ್ತೆ. ಹಾಗೆ ಕೆಲವರಿಗೆ ಈ ತಂತ್ರವಿದ್ಯೆಗಳು, ರಹಸ್ಯ ವಿದ್ಯೆಗಳು, ಈ ಅಸ್ಟ್ರಾಲಜಿ ಕಲಿಬೇಕು, ಈ ಥರದೆಲ್ಲ ಯೋಗಗಳು ಈಗ ಕ್ರಿಯೇಟ್ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಕೆಲವರು ಸಿಂಹರಾಶಿಯವರು ಈ ಒಂದು ಜ್ಯೋತಿಷ ರಹಸ್ಯ ವಿದ್ಯೆಗಳನ್ನ ಕಲೀಲಿಕ್ಕೆ ಮುಂದೆ ಬರ್ತೀರಾ.
ಹಾಗೆ ಪಿತ್ರಾರ್ಜಿತವಾಗಿ ಕೆಲವೊಂದು ಆಸ್ತಿ ವಿಚಾರವಾಗಿ ಈಗ ನಿಮಗೆ ಅದು ಡಿಸ್ಕಷನ್ಗೆ ಬರುತ್ತೆ. ನೀವು ಮರ್ತು ಬಿಟ್ಟಿರ್ತೀರ, ಅದು ಎಲ್ಲೋ ಇರುತ್ತೆ, ಯಾರೋ ಬಂದು ನಿಮಗೆ ಹೇಳ್ತಾರೆ, ಇಲ್ಲ ನಿಮ್ಮ ತಾತನವರ ಆಸ್ತಿ ಇಲ್ಲಿತ್ತು, ಅದನ್ನು ನೀವು ಹೊರಗಡೆ ಬಂದುಬಿಟ್ಟಿದ್ದೀರಾ, ಈಗ ನೋಡಿ ಅದನ್ನು ಮಾತಾಡಿಕೊಂಡು ತಗೊಳ್ಳಿ. ಈ ರೀತಿಯಾಗಿ ಒಂದು ಪಿತ್ರಾರ್ಜಿತ ಆಸ್ತಿ ಯೋಗನು ಬರುವ ಸಾಧ್ಯತೆ ನಿಮಗೆ ಸಿಂಹರಾಶಿಯವರಿಗೆ ಖಂಡಿತ ಇದೆ. ವಿಶೇಷವಾಗಿ ಈ ಮನಸ್ಸು ದೇಹದ ಬಗ್ಗೆ ನೀವು ಜಾಸ್ತಿ ಈ ವರ್ಷ ಗಮನವನ್ನು ಕೊಡ್ತೀರಾ. ಈ ಮನಸ್ಸನ್ನು ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದ್ರ ಬಗ್ಗೆ ಜಾಸ್ತಿ ಗಮನ ಕೊಡ್ತೀರಾ. ಇದಕ್ಕೆ ಸಂಬಂಧಪಟ್ಟಂಥ ವಿದ್ಯೆಗಳನ್ನ ನೀವು ಕಲಿಯಲಿಕ್ಕೆ ಜಾಸ್ತಿ ಹೋಗ್ತೀರಾ. ಸೊ ಸ್ವಲ್ಪ ಖರ್ಚು ಜಾಸ್ತಿ ಇದೆ ಈ ವರ್ಷ. ಸೊ ಮನಿ ಫ್ಲೋ ಸಿಂಹರಾಶಿಯವರಿಗೆ ಈ ವರ್ಷ ಕಡಿಮೆ ಇರುತ್ತೆ, ಆದರೆ ನವಂಬರ್, ಡಿಸೆಂಬರ್, ಜನವರಿಯಲ್ಲಿ ಒಂದು ಮನಿ ಫ್ಲೋ ಅನ್ನೋದು ಚೆನ್ನಾಗಿರುತ್ತೆ. ನೀವು ಆದಷ್ಟು ಗುರುವಿನ ಆರಾಧನೆಯನ್ನು ಜಾಸ್ತಿ ಮಾಡಿ. ಪ್ರತಿ ಗುರುವಾರ ಗುರು ರಾಯರ ದರ್ಶನವನ್ನು, ರಾಘವೇಂದ್ರ ಸ್ವಾಮಿಗಳಾಗ್ಬೋದು, ಶಿರಡಿ ಸಾಯಿಬಾಬಾ ದರ್ಶನ ಮಾಡ್ಕೊಂಡು ಬನ್ನಿ. ವಿಶೇಷವಾಗಿ ಹುಣ್ಣಿಮೆ ದಿನ ಗಣಗಾಪುರ ದತ್ತಾತ್ರೇಯವರ ದರ್ಶನ ಮಾಡಿಕೊಂಡು ಅಲ್ಲಿ ಕ್ಷೇತ್ರವಾಸ ಮಾಡಿಕೊಂಡು ನೀವು ತೀರ್ಥ ಸ್ನಾನವನ್ನು ಮಾಡ್ಕೊಂಡ್ಬಂದರೆ ಅತಿ ಹೆಚ್ಚಿನ ಫಲಗಳನ್ನ ನೀವು ಪಡಿಬೋದು. ಯಾಕೆ ಅಂತ ಹೇಳಿದರೆ, ಗುರುವು ಕಟಕ ರಾಶಿಯಲ್ಲಿ, ಜಲತತ್ವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಆ ಗುರಿನ ಒಂದು ಎನರ್ಜಿ ಅನ್ನೋದು ನೀರಿನ ಮೇಲೆ ಇರುತ್ತೆ. ಸೊ ಆ ನೀರಲ್ಲಿ ನೀವು ಸ್ನಾನ ಮಾಡೋದ್ರಿಂದ ನಿಮ್ಮ ಎನರ್ಜಿ ಫೀಲ್ಡು, ನಿಮ್ಮ ಔರಾ ಅನ್ನೋದು ಕ್ಲೀನ್ ಆಗುತ್ತೆ, ಚೇಂಜ್ ಆಗುತ್ತೆ. ಸೊ ನೀವು ಕೇಳಿರ್ಬೋದು, ಆ ಕ್ಷೇತ್ರಕ್ಕೆ ಹೋಗಿ ಬಂದೆ ನನ್ನ ಲೈಫೇ ಚೇಂಜ್ ಆಯಿತು, ಇಲ್ಲಿಗೆ ಹೋಗಿ ಬಂದಮೇಲೆ ನಂಗೆ ಜಾಬ್ ಸಿಕ್ತು, ಇಲ್ಲಿಗೆ ಹೋಗಿ ಬಂದಮೇಲೆ ಮದುವೆ ಆಯಿತು, ಇಲ್ಲಿಗೆ ಹೋದ್ಮೇಲೆ ರೋಗ ಗುಣ ಆಯಿತು. ಈ ರೀತಿಯಾದೆಲ್ಲ ಮಾತುಕೊಂಡು ನೀವು ಕೇಳಿರ್ತೀರಲ್ಲ, ಇದೆಲ್ಲ ಹಾಗೇನೆ. ನಮ್ಮ ವಿಶೇಷವಾದ ದೇವಸ್ಥಾನಗಳೇನಿದೆ, ತೀರ್ಥಕ್ಷೇತ್ರಗಳಿದೆ, ಅಲ್ಲಿ ವಿಶೇಷವಾದ ಶಕ್ತಿ ಅನ್ನೋದು, ಭಗವಂತನ ಶಕ್ತಿ, ಭಗವಂತನ ಎನರ್ಜಿ ಅನ್ನೋದು ಆ ಸ್ಥಳಗಳಲ್ಲಿರುತ್ತೆ. ಅಲ್ಲಿ ನಾವು ಹೋಗಿ ಬರ್ತಾ ಇರೋದ್ರಿಂದ ನಮ್ಮ ಸಮಸ್ಯೆಗಳು ಕಣ್ಮರೆ ಆಗ್ತಾ ಹೋಗ್ತವೆ. ಜೀವನದಲ್ಲಿ ಒಂದು ಉನ್ನತಿ ಅನ್ನೋದು ನಾವು ಸಾಧಿಸ್ಬೋದು. ಹಾಗೆ ನೀವು ತೀರ್ಥಕ್ಷೇತ್ರದಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲೇ ದರ್ಶನ ಮಾಡಿಕೊಂಡು ಕ್ಷೇತ್ರವಾಸ ಮಾಡ್ಕೊಂಡು ಬನ್ನಿ. ಗಾಣಗಾಪುರದಲ್ಲಿ ವಿಶೇಷವಾಗಿ ದತ್ತಾತ್ರೇಯವರ ಒಂದು ವಿಶೇಷ ಕ್ಷೇತ್ರ. ಅಲ್ಲಿ ಹೋಗಿದ್ದವರು ಭಿಕ್ಷುಕರು, ಕೋಟ್ಯಾಧಿಪತಿ ಆಗಿರೋರು ಎಷ್ಟೋ ಜನ ಇದ್ದಾರೆ. ನಾನು ಮ್ಯಾಕ್ಸಿಮಮ್ ಗುರುಗಳ ಒಂದು ಗುರುಗಳ ಒಂದು ಎನರ್ಜಿ ಯಾರಿಗೆ ಡಿಫಿಷಿಯನ್ಸಿ ಇರುತ್ತೆ ಅವ್ರನ್ನ ಜಾಸ್ತಿ ಗಣಗಾಪುರಕ್ಕೆ ನಾನು ರೆಫರ್ ಮಾಡ್ತಾ ಇರ್ತೀನಿ. ನೀವು ಹೋಗ್ಬಿಟ್ಟು ಬನ್ನಿ, ನಿಮಗೆ ಅತಿ ಹೆಚ್ಚಿನ ಶುಭ ಫಲನ ಕೊಡ್ತಾರೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಸಿಂಹರಾಶಿಯವರಿಗೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಸಾಯಿರಾಮ್.